ಕೊಡಗು ಜಿಲ್ಲಾ ವರದಿಗಾರ ಅನು ಕಾರ್ಯಪ್ಪ. ನಾವು ಇವತ್ತು ಮಡಿಕೇರಿಯ ಕಸದ ಗುಡ್ಡ ಕರಗಿಸ್ತಿರುವಂಥ ಒಂದು ಸುದ್ದಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಈಗ ನಾವು ಅದೇ ಸ್ಥಳದಲ್ಲಿ ಇದ್ದೀವಿ. ಅಂದರೆ ಮಡಿಕೇರಿಯ ಹೊರ ವಲಯದಲ್ಲಿ ಈ ಒಂದು ಕಸವನ್ನು ಹಾಕಲಾಗ್ತಿದೆ. ಈಗ ನೋಡಿ ನಿಮಗೆ ತೋರಿಸ್ತೇವೆ ಮಡಿಕೇರಿ ಎಲ್ಲಿದೆ ಅಂತೇಳಿ. ಮಡಿಕೇರಿ ನಗರ ನಿಮಗೆ ಅಲ್ಲಿ ಕಾಣ್ತಾ ಇದೆ. ಅಲ್ಲಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಈ ಕಸವನ್ನು ಇಲ್ಲಿ ಹಾಕ್ತಾ ಇರುವಂಥದ್ದು. ಅಂದರೆ ಅಲ್ಲಿ ಮಡಿಕೇರಿಯಿಂದ ನಗರದಲ್ಲಿ ನಿಂತು ನೋಡಿದರೆ ಎಲ್ಲ ಕಸದ ಗುಡ್ಡ ಕಾಣುತ್ತೆ, ದೊಡ್ಡದಾಗಿ ಗುಡ್ಡ ಬೆಳೆದಿತ್ತು. ಈಗ ಏನಾಗಿದೆ ಅಂತ ಹೇಳಿದ್ರೆ ನಗರಸಭೆಯಿಂದ ಕಸವನ್ನು ಬೇರ್ಪಡಿಸುವ ಕೆಲಸ ಆಗ್ತಾ ಇದೆ. ಎರಡು ಬೃಹತ್ ಮಿಷಿನ್ಗಳು ಬಂದು ಇದನ್ನು ಬೈಫರ್ಕೇಶನ್ ಮಾಡುವಂಥದ್ದು. ಗೊಬ್ಬರ ಬೇರೆ, ಪ್ಲಾಸ್ಟಿಕ್ ಕಸಗಳು ಬೇರೆ, ಗ್ಲಾಸ್ ಬೇರೆ, ಈ ರೀತಿ ಒಂದು ಬೈಫರ್ಕೇಶನ್ ಮಾಡುವಂಥ ಇದಕ್ಕೆ ಟೆಂಡರ್ ಕೊಟ್ಟಿರುವಂಥದ್ದು. ಅದರಿಂದ ಕಳೆದ 3 ತಿಂಗಳಿಂದ ಅಂದರೆ ಫೆಬ್ರವರಿ 7ರಿಂದ ಈ ಒಂದು ಕಾಮಗಾರಿ ಆರಂಭವಾಗಿರುವಂಥದ್ದು. ಈಗ ಬರೋಬ್ಬರಿ 3 ತಿಂಗಳಾಗಿದೆ. ಇನ್ನೂ ಕೂಡ ಈ ಕಾಮಗಾರಿ ಮುಗ್ದಿಲ್ಲ. ಇನ್ನೂ ಒಂದು ಬರೋಬ್ಬರಿ 2 ತಿಂಗಳು ಅಥವಾ 3 ತಿಂಗಳು ಬೇಕಾಗುತ್ತೆ. ಅಷ್ಟೊಂದು ಕಸ ಇದೆ. ಯಾಕೆಂದರೆ ಇದು ಈ ಬೆಟ್ಟದ ರೀತಿ ಕಾಣ್ತಾ ಇದೆಯಲ್ಲ, ಇದು ಬೆಟ್ಟ ಅಲ್ಲ, ಇದು ಒಂದು ಗುಂಡಿ ಇತ್ತು ಇದು. ಆದರೆ ಅದರ ಒಳಗೆ ಕಸ ಹಾಕಿ 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 ಈಗ ಬೆಟ್ಟದ ರೀತಿ ಆಗಿರುವಂಥದ್ದು. ಅದರಿಂದ ಇಲ್ಲಿ ಕಸ ಹಾಕಬಾರ್ದು ಅಂತ ಹೇಳಿ ಪಕ್ಕದ ಬಡಾವಣೆ ನಿವಾಸಿಗಳು ಕೂಡ ಕೋರ್ಟ್ ಮೆಟ್ಟಿಲೇರಿದರು. ಅದರಂತೆ ಈಗ ಬದಲಿ ಜಾಗವನ್ನು ಕೂಡ ಮಡಿಕೇರಿ ನಗರಸಭೆಯವರು ಗುರುತು ಮಾಡಿದ್ದಾರೆ. ಸುಮಾರು 5 ಕಿಲೋಮೀಟರ್ ದೂರದಲ್ಲಿ 10 ಎಕರೆ ಜಾಗವನ್ನು ಗುರುತು ಮಾಡಿದ್ದು ಕಸ ಹಾಕಲಿಕ್ಕಾಗಿ. ಆ ಬಗ್ಗೆ ಅಂದರೆ ಆ ಜಾಗ ಏನಿದೆ, ಜಾಗದ RTC ಕೂಡ ನಗರಸಭೆ ಹೆಸರಿಗೆ ಆಗಿದೆ. ಆದರೆ ಈಗ ಅರಣ್ಯ ಇಲಾಖೆ ಅವರು ಆ ಜಾಗ ನಮ್ಮದು ಅಂತ ಹೇಳಿ ತಗಾದೆ ತೆಗೆದಿದ್ದಾರೆ. ಅದರಿಂದ ಅದು ನೆನೆಗುದಿಗೆ ಬಿದ್ದಿದೆ. ಮತ್ತು ಆ ಪ್ರಕರಣ ಕೋರ್ಟಲ್ಲಿದೆ. ಸದ್ಯಕ್ಕೆ ಈಗ ಕಸವನ್ನು ಇಲ್ಲೇ ಹಾಕ್ತಿದ್ದಾರೆ. ಇದು 2006ರಿಂದ ಇದೇ ಜಾಗದಲ್ಲಿ ಕಸವನ್ನು ಹಾಕಲಾಗ್ತಿತ್ತು. 2006ರಿಂದ ಇಷ್ಟೊಂದು ಟನ್ ಕಟ್ಟಲೆ ಕಸ ಇಲ್ಲಿ ಆಗಿರುವಂಥದ್ದು. ಯಾಕೆಂದರೆ ದಿನೇ ಮಡಿಕೇರಿ ಬೆಳೀತಾ ಇದೆ, ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಿದೆ. ಎಲ್ಲ ಪ್ರವಾಸಿಗರು ಬಂದು ಕಸವು ಜಾಸ್ತಿ ಆಗ್ತಿದೆ. ಆ ಕಸವನ್ನು ತಂದು ಎಲ್ಲ ಇಲ್ಲೇ ಹಾಕುವಂಥದ್ದು. ಅದರಿಂದ ಇದು ಈ ಬೆಟ್ಟದ ರೀತಿಯಲ್ಲಿ ಬೆಳೆದಿರುವಂಥದ್ದು. ಈಗ ಸದ್ಯಕ್ಕೆ ಈ ಕಾಮಗಾರಿ ಒಂದು ಗುತ್ತಿಗೆ ಕೊಟ್ಟಿರುವಂಥದ್ದು. ಅವರು ಕಾಮಗಾರಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಕಸ ಗೊಬ್ಬರವನ್ನು ಬೇರ್ಪಡಿಸಿ ತೆಗೆದುಕೊಂಡು ಹೋಗುವಂಥ ಕೆಲಸ ಕೂಡ ಆಗ್ತಾ ಇದೆ. ಇನ್ನು ಅಲ್ಲಿ ಯಾವ ರೀತಿ ಗೊಬ್ಬರವನ್ನು ಬೇರ್ಪಡಿಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಿಮಗೆ ತೋರಿಸ್ತೀವಿ, ನೋಡಿ ಹೇಗಿದೆ ಅಂತ ಹೇಳುವಂಥದ್ದು. ಇನ್ನು ಇಲ್ಲಿ ನೋಡ್ಬೋದು ಯಾವ ರೀತಿ ಅಂತ ಹೇಳಿ 2 ಬೃಹತ್ತಾದ ಯಂತ್ರಗಳಿದೆ ಇಲ್ಲಿ. ಇದು ಕಳೆದ 3 ತಿಂಗಳ ಹಿಂದೆ ಬಂದಿರುವಂಥದ್ದು. 3 ತಿಂಗಳ ಹಿಂದೆ ಒಂದು ಬಾರಿ ಸ್ವಲ್ಪ ಕೆಲಸ ಮಾಡಿದ್ರು, ಅಂತೆ ಮಳೆ ಬಂತ ಹೇಳಿ ಸ್ಟಾಪ್ ಮಾಡಿದ್ರು, ಮತ್ತೆ ಅದನ್ನು ಆರಂಭ ಮಾಡಿದ್ರು. ಈಗ ಆರಂಭ ಮಾಡಿ ಕೂಡ 3 ತಿಂಗಳಾಗಿದೆ. ನೋಡಿ ಈ ರೀತಿ ಗೊಬ್ಬರವನ್ನು ಬೈಫರ್ಕೇಶನ್ ಮಾಡಿರುವಂಥದ್ದು. ಪ್ಲಾಸ್ಟಿಕ್ ಬೇರೆ, ಮಣ್ಣೆ ಬೇರೆ, ಮಣ್ಣಂದರೆ ಗೊಬ್ಬರ ಆಗಿರುವಂಥದ್ದು ಅದು. ಇದನ್ನು ಇವರು ಬೇರೆ ಮಾರಾಟ ಮಾಡ್ತಾರೆ. ಈಗ ಯಾರು ಗುತ್ತಿಗೆ ತೆಗೆದುಕೊಂಡಿದ್ದಾರೆ ಅದನ್ನು ಅವರು ಬೇರೆಯವರಿಗೆ ಮಾರಾಟ ಮಾಡ್ತಾರೆ. ಈ ರೀತಿ ಕಸವನ್ನು ವಿಂಗಡಣೆ ಮಾಡಿ ಇದನ್ನು ಮುಕ್ತಗೊಳಿಸೋದು, ಕಸದಿಂದ ಈ ವಾತಾವರಣ ಮುಕ್ತಗೊಳಿಸುವಂಥ ಕೆಲಸ ಆಗ್ತಿರುವಂಥದ್ದು. ಆದರೆ ಏನಾಗಿದೆ ಅಂತ ಹೇಳಿದ್ರೆ ಈಗ ಮಡಿಕೇರಿಯಲ್ಲಿ ದಿನನಿತ್ಯ ಎಷ್ಟೋ ಟನ್ ಗೊಬ್ಬರ ಅಂದರೆ ವೇಸ್ಟ್ ಸಿಗುತ್ತೆ. ಅದನ್ನು ತಂದು ಇಲ್ಲೇ ಹಾಕ್ತಿದ್ದಾರೆ. ಅಲ್ಲಿ ನೋಡಿ ಪ್ಲಾಸ್ಟಿಕ್ ಅಲ್ಲಿ ತೋರಿಸ್ತಾ ಇದ್ದೀನಿ, ಆ ರೀತಿ ತಂದು ಅಲ್ಲೇ ಹಾಕ್ತಾ ಇದ್ದಾರೆ. ಇದು ಒಂದು ಕಡೆ ಗೊಬ್ಬರವಾಗಿ ಮಾರ್ಪಾಡು ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಎಲ್ಲವನ್ನು ತಂದು ಅಲ್ಲಿಗೆ ಹಾಕ್ತಿದ್ದಾರೆ. ಮತ್ತೆ ಅಲ್ಲಿ ಕಸ ಬೆಳೆಯುತ್ತೆ. ಆ ಕಡೆ ಗ್ರಾಮಗಳಿದೆ, ಮಳೆ ಬಂದಾಗ ಎಲ್ಲ ಕೊಚ್ಕೊಂಡು ಅಲ್ಲಿಗೆ ಹೋಗುತ್ತೆ. ಆದರೂ ಕೂಡ ವಿಧಿ ಇಲ್ಲ ಅವರಿಗೆ, ಬೇರೆ ಜಾಗ ಸದ್ಯಕ್ಕೆ ಸಿಕ್ಕಿಲ್ಲ ಅಂತ ಹೇಳಿ ಇಲ್ಲೇ ಹಾಕ್ತಾ ಇದ್ದಾರೆ. ಮತ್ತು ಅಲ್ಲಿ ಕೋರ್ಟಲ್ಲಿದೆ ಆ ಜಾಗ ವಿವಾದ, ಅದು ಯಾವಾಗ ಮುಗಿತೆ ಅಂತ ಗೊತ್ತಿಲ್ಲ. ಅಕ್ಕಪಕ್ಕದ ನಿವಾಸಿಗಳು ಕೋರ್ಟಿಗೆ ಕೂಡ ಹೋಗಿದ್ದಾರೆ. ಅದು ಈ ಕೋರ್ಟಲ್ಲಿ ವಿವಾದ ಮುಗಿದು ಅವರಿಗೆ ಆ ಬದಲಿ ಜಾಗ ಸಿಗೋವರೆಗೆ ಕೂಡ ಅವರು ಇಲ್ಲೇ ಕಸವನ್ನು ಹಾಕಬೇಕಾಗುತ್ತೆ ನಗರಸಭೆಯಿಂದ. ಅದರಿಂದ ಸದ್ಯಕ್ಕೆ ಇಲ್ಲೇ ಹಾಕ್ತಿದ್ದಾರೆ. ಇನ್ನು ಕಸವನ್ನು ಬೇರ್ಪಡಿಸುವ ಕೆಲಸ ಕೂಡ 2 ಬೃಹತ್ ಯಂತ್ರಗಳ ಮೂಲಕ ಮಾಡಲಾಗ್ತಿದೆ. JC 2 ದೊಡ್ಡ ಹಿಟಾಚಿ ಕೂಡ ಇದೆ, ಮತ್ತು ಕಸವನ್ನು ಬೇರ್ಪಡಿಸುವ ಯಂತ್ರವೂ ಕೂಡ ಇದೆ. ಇದು ಇಂದು ದಿನದಲ್ಲ, ನಾನು ಹೇಳಿದೆ ಆಗಲೇ 3 ತಿಂಗಳಿಂದ ನಡೀತಿರುವಂಥ ಕಾಮಗಾರಿ. ಇದು ಇನ್ನೂ ಕೂಡ ಮುಗ್ದಿಲ್ಲ. ಇನ್ನೊಂದು 2-3 ತಿಂಗಳು ಬೇಕಾಗುತ್ತೆ. ಆದರೆ ಇನ್ನೊಂದು 10-15 ದಿವಸದಲ್ಲಿ ಮಡಿಕೇರಿಯಲ್ಲಿ ಮಳೆ ಆರಂಭವಾಗುತ್ತೆ. ಈಗ ಅದರಲ್ಲಿ ಒಂದೊಂದು ಮಳೆ ಬೀಳ್ತಾ ಇದೆ. ಕೊನೆಗೆ ಮಳೆ ಜೋರಾಗುತ್ತೆ. ಆವಾಗ ಮತ್ತೆ ಕಾಮಗಾರಿ ಈ ಕೆಲಸ ಮಾಡಲಿಕ್ಕೆ ಆಗಲ್ಲ, ಮತ್ತೆ ಸ್ಥಗಿತ ಮಾಡಬೇಕಾಗುತ್ತೆ, ಮತ್ತೆ ಮಳೆ ಕಳೆದು ಆರಂಭ ಮಾಡಬೇಕಾಗುತ್ತೆ. ಅಲ್ಲಿವರೆಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಸುಮಾರು ಇಲ್ಲಿ ಇದ್ದಂಥ ಕಸದ ಶೇಕಡ 70ರಷ್ಟು ಕಸವನ್ನು ಬೇರ್ಪಡಿಸುವ ಕೆಲಸ ಇಲ್ಲಿ ಆಗಿದೆ. ಮತ್ತು ಕೆಲಸ ಕೂಡ ಈಗ ಕೂಡ ಆಗ್ತಾ ಇದೆ. ಇದಿಷ್ಟು ಮಡಿಕೇರಿಯ ಕಸದ ಗುಡ್ಡಕ್ಕೆ ಸಂಬಂಧಪಟ್ಟಂಥ ಸುದ್ದಿ. ಉಳಿದ ಸುದ್ದಿಗಳನ್ನು ಸಹೋದ್ಯೋಗಿಗಳು ನೀಡ್ತಾ ಹೋಗ್ತಾರೆ. ಓವರ್ ಟು ಯು. ಕೊಡಗು ಜಿಲ್ಲಾ ವರದಿಗಾರ ಅನು ಕಾರ್ಯಪ್ಪ. ನಾವು ಇವತ್ತು ಮಡಿಕೇರಿಯ ಕಸದ ಗುಡ್ಡ ಕರಗಿಸ್ತಿರುವಂಥ ಒಂದು ಸುದ್ದಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಈಗ ನಾವು ಅದೇ ಸ್ಥಳದಲ್ಲಿ ಇದ್ದೀವಿ. ಅಂದರೆ ಮಡಿಕೇರಿಯ ಹೊರ ವಲಯದಲ್ಲಿ ಈ ಒಂದು ಕಸವನ್ನು ಹಾಕಲಾಗ್ತಿದೆ. ಈಗ ನೋಡಿ ನಿಮಗೆ ತೋರಿಸ್ತೇವೆ ಮಡಿಕೇರಿ ಎಲ್ಲಿದೆ ಅಂತೇಳಿ. ಮಡಿಕೇರಿ ನಗರ ನಿಮಗೆ ಅಲ್ಲಿ ಕಾಣ್ತಾ ಇದೆ. ಅಲ್ಲಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಈ ಕಸವನ್ನು ಇಲ್ಲಿ ಹಾಕ್ತಾ ಇರುವಂಥದ್ದು. ಅಂದರೆ ಅಲ್ಲಿ ಮಡಿಕೇರಿಯಿಂದ ನಗರದಲ್ಲಿ ನಿಂತು ನೋಡಿದರೆ ಎಲ್ಲ ಕಸದ ಗುಡ್ಡ ಕಾಣುತ್ತೆ, ದೊಡ್ಡದಾಗಿ ಗುಡ್ಡ ಬೆಳೆದಿತ್ತು. ಈಗ ಏನಾಗಿದೆ ಅಂತ ಹೇಳಿದ್ರೆ ನಗರಸಭೆಯಿಂದ ಕಸವನ್ನು ಬೇರ್ಪಡಿಸುವ ಕೆಲಸ ಆಗ್ತಾ ಇದೆ. 2 ಬೃಹತ್ ಮಿಷಿನ್ಗಳು ಬಂದು ಇದನ್ನು ಬೈಫರ್ಕೇಶನ್ ಮಾಡುವಂಥದ್ದು. ಗೊಬ್ಬರ ಬೇರೆ, ಪ್ಲಾಸ್ಟಿಕ್ ಕಸಗಳು ಬೇರೆ, ಗ್ಲಾಸ್ ಬೇರೆ, ಈ ರೀತಿ ಒಂದು ಬೈಫರ್ಕೇಶನ್ ಮಾಡುವಂಥ ಇದಕ್ಕೆ ಟೆಂಡರ್ ಕೊಟ್ಟಿರುವಂಥದ್ದು. ಅದರಿಂದ ಕಳೆದ 3 ತಿಂಗಳಿಂದ ಅಂದರೆ ಫೆಬ್ರವರಿ 7ರಿಂದ ಈ ಒಂದು ಕಾಮಗಾರಿ ಆರಂಭವಾಗಿರುವಂಥದ್ದು. ಈಗ ಬರೋಬ್ಬರಿ 3 ತಿಂಗಳಾಗಿದೆ. ಇನ್ನೂ ಕೂಡ ಈ ಕಾಮಗಾರಿ ಮುಗ್ದಿಲ್ಲ. ಇನ್ನೂ ಒಂದು ಬರೋಬ್ಬರಿ 2 ತಿಂಗಳು ಅಥವಾ 3 ತಿಂಗಳು ಬೇಕಾಗುತ್ತೆ. ಅಷ್ಟೊಂದು ಕಸ ಇದೆ. ಯಾಕೆಂದರೆ ಇದು ಈ ಬೆಟ್ಟದ ರೀತಿ ಕಾಣ್ತಾ ಇದೆಯಲ್ಲ, ಇದು ಬೆಟ್ಟ ಅಲ್ಲ, ಇದು ಒಂದು ಗುಂಡಿ ಇತ್ತು ಇದು. ಆದರೆ ಅದರ ಒಳಗೆ ಕಸ ಹಾಕಿ 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 ಈಗ ಬೆಟ್ಟದ ರೀತಿ ಆಗಿರುವಂಥದ್ದು. ಅದರಿಂದ ಇಲ್ಲಿ ಕಸ ಹಾಕಬಾರ್ದು ಅಂತ ಹೇಳಿ ಪಕ್ಕದ ಬಡಾವಣೆ ನಿವಾಸಿಗಳು ಕೂಡ ಕೋರ್ಟ್ ಮೆಟ್ಟಿಲೇರಿದರು. ಅದರಂತೆ ಈಗ ಬದಲಿ ಜಾಗವನ್ನು ಕೂಡ ಮಡಿಕೇರಿ ನಗರಸಭೆಯವರು ಗುರುತು ಮಾಡಿದ್ದಾರೆ. ಸುಮಾರು 5 ಕಿಲೋಮೀಟರ್ ದೂರದಲ್ಲಿ 10 ಎಕರೆ ಜಾಗವನ್ನು ಗುರುತು ಮಾಡಿದ್ದು ಕಸ ಹಾಕಲಿಕ್ಕಾಗಿ. ಆ ಬಗ್ಗೆ ಅಂದರೆ ಆ
ಜಾಗ ಏನಿದೆ ಜಾಗದ RTC ಕೂಡ ನಗರಸಭೆ ಹೆಸರಿಗೆ ಆಗಿದೆ. ಆದರೆ ಈಗ ಅರಣ್ಯ ಇಲಾಖೆ ಅವರು ಆ ಜಾಗ ನಮ್ಮದು ಅಂತ ಹೇಳಿ ತಗಾದೆ ತೆಗೆದಿದ್ದಾರೆ. ಅದರಿಂದ ಅದು ನೆನೆಗುದಿಗೆ ಬಿದ್ದಿದೆ. ಮತ್ತು ಆ ಪ್ರಕರಣ ಕೋರ್ಟಲ್ಲಿದೆ. ಸದ್ಯಕ್ಕೆ ಈಗ ಕಸವನ್ನು ಇಲ್ಲೇ ಹಾಕ್ತಿದ್ದಾರೆ. ಇದು 2006ರಿಂದ ಇದೇ ಜಾಗದಲ್ಲಿ ಕಸವನ್ನು ಹಾಕಲಾಗ್ತಿತ್ತು. 2006ರಿಂದ ಇಷ್ಟೊಂದು ಟನ್ ಗಟ್ಟಲೆ ಕಸ ಇಲ್ಲಿ ಆಗಿರುವಂಥದ್ದು. ಯಾಕೆಂದರೆ ದಿನ ಮಡಿಕೇರಿ ಬೆಳೀತಾ ಇದೆ, ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಿದೆ, ಎಲ್ಲ ಪ್ರವಾಸಿಗರು ಬಂದು ಕಸವು ಜಾಸ್ತಿ ಆಗ್ತಿದೆ. ಆ ಕಸವನ್ನು ತಂದು ಎಲ್ಲ ಇಲ್ಲೇ ಹಾಕುವಂಥದ್ದು. ಅದರಿಂದ ಇದು ಈ ಬೆಟ್ಟದ ರೀತಿಯಲ್ಲಿ ಬೆಳೆದಿರುವಂಥದ್ದು. ಈಗ ಸದ್ಯಕ್ಕೆ ಈ ಕಾಮಗಾರಿ ಒಂದು ಗುತ್ತಿಗೆ ಕೊಟ್ಟಿರುವಂಥದ್ದು. ಅವರು ಕಾಮಗಾರಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಕಸ ಗೊಬ್ಬರವನ್ನು ಬೇರ್ಪಡಿಸಿ ತೆಗೆದುಕೊಂಡು ಹೋಗುವಂಥ ಕೆಲಸ ಕೂಡ ಆಗ್ತಾ ಇದೆ. ಇನ್ನು ಅಲ್ಲಿ ಯಾವ ರೀತಿ ಗೊಬ್ಬರವನ್ನು ಬೇರ್ಪಡಿಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಿಮಗೆ ತೋರಿಸ್ತೀವಿ ನೋಡಿ ಹೇಗಿದೆ ಅಂತ ಹೇಳುವಂಥದ್ದು. ಇನ್ನು ಇಲ್ಲಿ ನೋಡ್ಬೋದು ಯಾವ ರೀತಿ ಅಂತ ಹೇಳಿ 2 ಬೃಹತ್ತಾದ ಯಂತ್ರಗಳಿದೆ ಇಲ್ಲಿ. ಇದು ಕಳೆದ 3 ತಿಂಗಳ ಹಿಂದೆ ಬಂದಿರುವಂಥದ್ದು. 3 ತಿಂಗಳ ಹಿಂದೆ ಒಂದು ಬಾರಿ ಬಂದು ಸ್ವಲ್ಪ ಕೆಲಸ ಮಾಡಿದ್ರು, ಅಂತೆ ಮಳೆ ಬಂತ ಹೇಳಿ ಸ್ಟಾಪ್ ಮಾಡಿದ್ರು, ಮತ್ತೆ ಅದನ್ನು ಆರಂಭ ಮಾಡಿದ್ರು. ಈಗ ಆರಂಭ ಮಾಡಿ ಕೂಡ 3 ತಿಂಗಳಾಗಿದೆ. ನೋಡಿ ಈ ರೀತಿ ಗೊಬ್ಬರವನ್ನು ಬೈಫರ್ಕೇಶನ್ ಮಾಡಿರುವಂಥದ್ದು. ಪ್ಲಾಸ್ಟಿಕ್ ಬೇರೆ, ಮಣ್ಣೆ ಬೇರೆ, ಮಣ್ಣಂದರೆ ಗೊಬ್ಬರ ಆಗಿರುವಂಥದ್ದು ಅದು. ಇದನ್ನು ಇವರು ಬೇರೆ ಮಾರಾಟ ಮಾಡ್ತಾರೆ. ಈಗ ಯಾರು ಗುತ್ತಿಗೆ ತೆಗೆದುಕೊಂಡಿದ್ದಾರೆ ಅದನ್ನು ಅವರು ಬೇರೆಯವರಿಗೆ ಮಾರಾಟ ಮಾಡ್ತಾರೆ. ಈ ರೀತಿ ಕಸವನ್ನು ವಿಂಗಡಣೆ ಮಾಡಿ ಇದನ್ನು ಮುಕ್ತಗೊಳಿಸೋದು, ಕಸದಿಂದ ಈ ವಾತಾವರಣ ಮುಕ್ತಗೊಳಿಸುವಂಥ ಕೆಲಸ ಆಗ್ತಿರುವಂಥದ್ದು. ಆದರೆ ಏನಾಗಿದೆ ಅಂತ ಹೇಳಿದ್ರೆ ಈಗ ಮಡಿಕೇರಿಯಲ್ಲಿ ದಿನನಿತ್ಯ ಎಷ್ಟೋ ಟನ್ ಗೊಬ್ಬರ ಅಂದರೆ ವೇಸ್ಟ್ ಸಿಗುತ್ತೆ, ಅದನ್ನು ತಂದು ಇಲ್ಲೇ ಹಾಕ್ತಿದ್ದಾರೆ. ಅಲ್ಲಿ ನೋಡಿ ಪ್ಲಾಸ್ಟಿಕ್ ಅಲ್ಲಿ ತೋರಿಸ್ತಾ ಇದ್ದೀನಿ, ಆ ರೀತಿ ತಂದು ಅಲ್ಲೇ ಹಾಕ್ತಾ ಇದ್ದಾರೆ. ಇದು ಒಂದು ಕಡೆ ಗೊಬ್ಬರವಾಗಿ ಮಾರ್ಪಾಡು ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಎಲ್ಲವನ್ನು ತಂದು ಅಲ್ಲಿಗೆ ಹಾಕ್ತಿದ್ದಾರೆ. ಮತ್ತೆ ಅಲ್ಲಿ ಕಸ ಬೆಳೆಯುತ್ತೆ. ಆ ಕಡೆ ಗ್ರಾಮಗಳಿದೆ, ಮಳೆ ಬಂದಾಗ ಎಲ್ಲ ಕೊಚ್ಕೊಂಡು ಅಲ್ಲಿಗೆ ಹೋಗುತ್ತೆ. ಆದರೂ ಕೂಡ ವಿಧಿ ಇಲ್ಲ ಅವರಿಗೆ, ಬೇರೆ ಜಾಗ ಸದ್ಯಕ್ಕೆ ಸಿಕ್ಕಿಲ್ಲ ಅಂತ ಹೇಳಿ ಇಲ್ಲೇ ಹಾಕ್ತಾ ಇದ್ದಾರೆ. ಮತ್ತು ಅಲ್ಲಿ ಕೋರ್ಟಲ್ಲಿದೆ ಆ ಜಾಗ ವಿವಾದ, ಅದು ಯಾವಾಗ ಮುಗಿತೆ ಅಂತ ಗೊತ್ತಿಲ್ಲ. ಅಕ್ಕಪಕ್ಕದ ನಿವಾಸಿಗಳು ಕೋರ್ಟಿಗೆ ಕೂಡ ಹೋಗಿದ್ದಾರೆ. ಅದು ಈ ಕೋರ್ಟಲ್ಲಿ ವಿವಾದ ಮುಗಿದು ಅವರಿಗೆ ಆ ಬದಲಿ ಜಾಗ ಸಿಗೋವರೆಗೆ ಕೂಡ ಅವರು ಇಲ್ಲೇ ಕಸವನ್ನು ಹಾಕಬೇಕಾಗುತ್ತೆ ನಗರಸಭೆಯಿಂದ. ಅದರಿಂದ ಸದ್ಯಕ್ಕೆ ಇಲ್ಲೇ ಹಾಕ್ತಿದ್ದಾರೆ. ಇನ್ನು ಕಸವನ್ನು ಬೇರ್ಪಡಿಸುವ ಕೆಲಸ ಕೂಡ 2 ಬೃಹತ್ ಯಂತ್ರಗಳ ಮೂಲಕ ಮಾಡಲಾಗ್ತಿದೆ. JC 2 ದೊಡ್ಡ ಹಿಟಾಚಿ ಕೂಡ ಇದೆ, ಮತ್ತು ಕಸವನ್ನು ಬೇರ್ಪಡಿಸುವ ಯಂತ್ರವೂ ಕೂಡ ಇದೆ. ಇದು ಇಂದು ದಿನದಲ್ಲ, ನಾನು ಹೇಳಿದೆ ಆಗಲೇ 3 ತಿಂಗಳಿಂದ ನಡೀತಿರುವಂಥ ಕಾಮಗಾರಿ. ಇದು ಇನ್ನೂ ಕೂಡ ಮುಗ್ದಿಲ್ಲ. ಇನ್ನೊಂದು 2-3 ತಿಂಗಳು ಬೇಕಾಗುತ್ತೆ. ಆದರೆ ಇನ್ನೊಂದು 10-15 ದಿವಸದಲ್ಲಿ ಮಡಿಕೇರಿಯಲ್ಲಿ ಮಳೆ ಆರಂಭವಾಗುತ್ತೆ. ಈಗ ಅದರಲ್ಲಿ ಒಂದೊಂದು ಮಳೆ ಬೀಳ್ತಾ ಇದೆ. ಕೊನೆಗೆ ಮಳೆ ಜೋರಾಗುತ್ತೆ. ಆವಾಗ ಮತ್ತೆ ಕಾಮಗಾರಿ ಈ ಕೆಲಸ ಮಾಡಲಿಕ್ಕೆ ಆಗಲ್ಲ, ಮತ್ತೆ ಸ್ಥಗಿತ ಮಾಡಬೇಕಾಗುತ್ತೆ, ಮತ್ತೆ ಮಳೆ ಕಳೆದು ಆರಂಭ ಮಾಡಬೇಕಾಗುತ್ತೆ. ಅಲ್ಲಿವರೆಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಸುಮಾರು ಇಲ್ಲಿ ಇದ್ದಂಥ ಕಸದ ಶೇಕಡ ಒಂದು 70ರಷ್ಟು ಕಸವನ್ನು ಬೇರ್ಪಡಿಸುವ ಕೆಲಸ ಇಲ್ಲಿ ಆಗಿದೆ. ಮತ್ತು ಕೆಲಸ ಕೂಡ ಈಗ ಕೂಡ ಆಗ್ತಾ ಇದೆ. ಇದಿಷ್ಟು ಮಡಿಕೇರಿಯ ಕಸದ ಗುಡ್ಡಕ್ಕೆ ಸಂಬಂಧಪಟ್ಟಂಥ ಸುದ್ದಿ. ಉಳಿದ ಸುದ್ದಿಗಳನ್ನು ಸಹೋದ್ಯೋಗಿಗಳು ನೀಡ್ತಾ ಹೋಗ್ತಾರೆ. ಓವರ್ ಟು ಯು. ಕೊಡಗು ಜಿಲ್ಲಾ ವರದಿಗಾರ ಅನು ಕಾರ್ಯಪ್ಪ. ನಾವು ಇವತ್ತು ಮಡಿಕೇರಿಯ ಕಸದ ಗುಡ್ಡ ಕರಗಿಸ್ತಿರುವಂಥ ಒಂದು ಸುದ್ದಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಈಗ ನಾವು ಅದೇ ಸ್ಥಳದಲ್ಲಿದ್ದೀವಿ. ಅಂದರೆ ಮಡಿಕೇರಿಯ ಹೊರ ವಲಯದಲ್ಲಿ ಈ ಒಂದು ಕಸವನ್ನು ಹಾಕಲಾಗ್ತಿದೆ. ಈಗ ನೋಡಿ ನಿಮಗೆ ತೋರಿಸ್ತೇವೆ ಮಡಿಕೇರಿ ಎಲ್ಲಿದೆ ಅಂತೇಳಿ. ಮಡಿಕೇರಿ ನಗರ ನಿಮಗೆ ಅಲ್ಲಿ ಕಾಣ್ತಾ ಇದೆ. ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಈ ಕಸವನ್ನು ಇಲ್ಲಿ ಹಾಕ್ತಾ ಇರುವಂಥದ್ದು. ಅಂದರೆ ಅಲ್ಲಿ ಮಡಿಕೇರಿಯಿಂದ ನಗರದಲ್ಲಿ ನಿಂತು ನೋಡಿದರೆ ಎಲ್ಲ ಕಸದ ಗುಡ್ಡ ಕಾಣುತ್ತೆ, ದೊಡ್ಡದಾಗಿ ಗುಡ್ಡ ಬೆಳೆದಿತ್ತು. ಈಗ ಏನಾಗಿದೆ ಅಂತ ಹೇಳಿದ್ರೆ ನಗರಸಭೆಯಿಂದ ಕಸವನ್ನು ಬೇರ್ಪಡಿಸುವ ಕೆಲಸ ಆಗ್ತಾ ಇದೆ. 2 ಬೃಹತ್ ಮಿಷಿನ್ಗಳು ಬಂದು ಇದನ್ನು ಬೈಫರ್ಕೇಶನ್ ಮಾಡುವಂಥದ್ದು. ಗೊಬ್ಬರ ಬೇರೆ, ಪ್ಲಾಸ್ಟಿಕ್ ಕಸಗಳು ಬೇರೆ, ಗ್ಲಾಸ್ ಬೇರೆ, ಈ ರೀತಿ ಒಂದು ಬೈಫರ್ಕೇಶನ್ ಮಾಡುವಂಥ ಇದಕ್ಕೆ ಟೆಂಡರ್ ಕೊಟ್ಟಿರುವಂಥದ್ದು. ಅದರಿಂದ ಕಳೆದ 3 ತಿಂಗಳಿಂದ ಅಂದರೆ ಫೆಬ್ರವರಿ 7ರಿಂದ ಈ ಒಂದು ಕಾಮಗಾರಿ ಆರಂಭವಾಗಿರುವಂಥದ್ದು. ಈಗ ಬರೋಬ್ಬರಿ 3 ತಿಂಗಳಾಗಿದೆ. ಇನ್ನೂ ಕೂಡ ಈ ಕಾಮಗಾರಿ ಮುಗ್ದಿಲ್ಲ. ಇನ್ನೂ ಒಂದು ಬರೋಬ್ಬರಿ 2 ತಿಂಗಳು ಅಥವಾ 3 ತಿಂಗಳು ಬೇಕಾಗುತ್ತೆ. ಅಷ್ಟೊಂದು ಕಸ ಇದೆ. ಯಾಕೆಂದರೆ ಇದು ಈ ಬೆಟ್ಟದ ರೀತಿ ಕಾಣ್ತಾ ಇದೆಯಲ್ಲ, ಇದು ಬೆಟ್ಟ ಅಲ್ಲ, ಇದು ಒಂದು ಗುಂಡಿ ಇತ್ತು ಇದು. ಆದರೆ ಅದರೊಳಗೆ ಕಸ ಹಾಕಿ ಈಗ ಬೆಟ್ಟದ ರೀತಿ ಆಗಿರುವಂಥದ್ದು. ಅದರಿಂದ ಇಲ್ಲಿ ಕಸ ಹಾಕಬಾರ್ದು ಅಂತ ಹೇಳಿ ಪಕ್ಕದ ಬಡಾವಣೆ ನಿವಾಸಿಗಳು ಕೂಡ ಕೋರ್ಟ್ ಮೆಟ್ಟಿಲೇರಿದ್ರು. ಅದರಂತೆ ಈಗ ಬದಲಿ ಜಾಗವನ್ನು ಕೂಡ ಮಡಿಕೇರಿ ನಗರಸಭೆಯವರು ಗುರುತು ಮಾಡಿದ್ದಾರೆ. ಸುಮಾರು 5 ಕಿಲೋಮೀಟರ್ ದೂರದಲ್ಲಿ 10 ಎಕರೆ ಜಾಗವನ್ನು ಗುರುತು ಮಾಡಿದ್ದು ಕಸ ಹಾಕಲಿಕ್ಕಾಗಿ. ಆ ಬಗ್ಗೆ ಅಂದರೆ ಆ ಜಾಗ ಏನಿದೆ ಜಾಗದ RTC ಕೂಡ ನಗರಸಭೆ ಹೆಸರಿಗೆ ಆಗಿದೆ. ಆದರೆ ಈಗ ಅರಣ್ಯ ಇಲಾಖೆ ಅವರು ಆ ಜಾಗ ನಮ್ಮದು ಅಂತ ಹೇಳಿ ತಗಾದೆ ತೆಗೆದಿದ್ದಾರೆ. ಅದರಿಂದ ಅದು ನೆನೆಗುದಿಗೆ ಬಿದ್ದಿದೆ. ಮತ್ತು ಆ ಪ್ರಕರಣ ಕೋರ್ಟಲ್ಲಿದೆ. ಸದ್ಯಕ್ಕೆ ಈಗ ಕಸವನ್ನು ಇಲ್ಲೇ ಹಾಕ್ತಿದ್ದಾರೆ. ಇದು 2006ರಿಂದ ಇದೇ ಜಾಗದಲ್ಲಿ ಕಸವನ್ನು ಹಾಕಲಾಗ್ತಿತ್ತು. 2006ರಿಂದ ಇಷ್ಟೊಂದು ಟನ್ ಗಟ್ಟಲೆ ಕಸ ಇಲ್ಲಿ ಆಗಿರುವಂಥದ್ದು. ಯಾಕೆಂದರೆ ದಿನ ಮಡಿಕೇರಿ ಬೆಳೀತಾ ಇದೆ, ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಿದೆ, ಎಲ್ಲ ಪ್ರವಾಸಿಗರು ಬಂದು ಕಸವು ಜಾಸ್ತಿ ಆಗ್ತಿದೆ. ಆ ಕಸವನ್ನು ತಂದು ಎಲ್ಲ ಇಲ್ಲೇ ಹಾಕುವಂಥದ್ದು. ಅದರಿಂದ ಈ ಬೆಟ್ಟದ ರೀತಿಯಲ್ಲಿ ಬೆಳೆದಿರುವಂಥದ್ದು. ಈಗ ಸದ್ಯಕ್ಕೆ ಈ ಕಾಮಗಾರಿ ಒಂದು ಗುತ್ತಿಗೆ ಕೊಟ್ಟಿರುವಂಥದ್ದು. ಅವರು ಕಾಮಗಾರಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಗೊಬ್ಬರವನ್ನು ಬೇರ್ಪಡಿಸಿ ತೆಗೆದುಕೊಂಡು ಹೋಗುವಂಥ ಕೆಲಸ ಕೂಡ ಆಗ್ತಾ ಇದೆ. ಇನ್ನು ಅಲ್ಲಿ ಯಾವ ರೀತಿ ಗೊಬ್ಬರವನ್ನು ಬೇರ್ಪಡಿಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಿಮಗೆ ತೋರಿಸ್ತೀವಿ ನೋಡಿ ಹೇಗಿದೆ ಅಂತ ಹೇಳುವಂಥದ್ದು. ಇನ್ನು ಇಲ್ಲಿ ನೋಡ್ಬೋದು ಯಾವ ರೀತಿ ಅಂತ ಹೇಳಿ 2 ಬೃಹತ್ತಾದ ಯಂತ್ರಗಳಿದೆ ಇಲ್ಲಿ.
ಇದು ಕಳೆದ 3 ತಿಂಗಳ ಹಿಂದೆ ಬಂದಿರುವಂಥದ್ದು. 3 ತಿಂಗಳ ಹಿಂದೆ ಬಂದು ಒಂದು ಬಾರಿ ಬಂದು ಸ್ವಲ್ಪ ಕೆಲಸ ಮಾಡಿದ್ರು, ಅಂತೆ ಮಳೆ ಬಂತ ಹೇಳಿ ಸ್ಟಾಪ್ ಮಾಡಿದರು, ಮತ್ತೆ ಅದನ್ನು ಆರಂಭ ಮಾಡಿದರು. ಈಗ ಆರಂಭ ಮಾಡಿ ಕೂಡ 3 ತಿಂಗಳಾಗಿದೆ. ನೋಡಿ ಈ ರೀತಿ ಗೊಬ್ಬರವನ್ನು ಬೈಫರ್ಕೇಷನ್ ಮಾಡಿರುವಂಥದ್ದು. ಪ್ಲಾಸ್ಟಿಕ್ ಬೇರೆ, ಮಣ್ಣೇ ಬೇರೆ, ಗೊಬ್ಬರ ಅಂದರೆ ಮಣ್ಣಂದರೆ ಗೊಬ್ಬರ ಆಗಿರುವಂಥದ್ದು ಅದು. ಇದನ್ನು ಇವರು ಬೇರೆ ಮಾರಾಟ ಮಾಡ್ತಾರೆ. ಈಗ ಯಾರು ಗುತ್ತಿಗೆ ತೆಗೆದುಕೊಂಡಿದ್ದಾರೆ ಅದನ್ನು ಅವರು ಬೇರೆಯವರಿಗೆ ಮಾರಾಟ ಮಾಡ್ತಾರೆ. ಈ ರೀತಿ ಕಸವನ್ನು ವಿಂಗಡಣೆ ಮಾಡಿ ಇದನ್ನು ಮುಕ್ತಗೊಳಿಸೋದು, ಕಸದಿಂದ ಈ ವಾತಾವರಣ ಮುಕ್ತಗೊಳಿಸುವಂಥ ಕೆಲಸ ಆಗ್ತಿರುವಂಥದ್ದು. ಆದರೆ ಏನಾಗಿದೆ ಅಂತ ಹೇಳಿದ್ರೆ, ಈಗ ಮಡಿಕೇರಿಯಲ್ಲಿ ದಿನನಿತ್ಯ ಎಷ್ಟೋ ಟನ್ ಗೊಬ್ಬರ ಅಂದರೆ ವೇಸ್ಟ್ ಸಿಗುತ್ತೆ, ಅದನ್ನು ತಂದು ಇಲ್ಲೇ ಹಾಕ್ತಿದ್ದಾರೆ. ಅಲ್ಲಿ ನೋಡಿ ಪ್ಲಾಸ್ಟಿಕ್ ಅಲ್ಲಿ ತೋರಿಸ್ತಾ ಇದ್ದೀನಿ, ಆ ರೀತಿ ತಂದು ಅಲ್ಲೇ ಹಾಕ್ತಾ ಇದ್ದಾರೆ. ಇದು ಒಂದು ಕಡೆ ಗೊಬ್ಬರವಾಗಿ ಮಾರ್ಪಾಡು ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಎಲ್ಲವನ್ನು ತಂದು ಅಲ್ಲಿಗೆ ಹಾಕ್ತಿದ್ದಾರೆ. ಮತ್ತೆ ಅಲ್ಲಿ ಕಸ ಬೆಳೆಯುತ್ತೆ. ಆ ಕಡೆ ಗ್ರಾಮಗಳಿದೆ, ಮಳೆ ಬಂದಾಗ ಎಲ್ಲ ಕೊಚ್ಕೊಂಡು ಅಲ್ಲಿಗೆ ಹೋಗುತ್ತೆ. ಆದರೂ ಕೂಡ ವಿಧಿ ಇಲ್ಲ ಅವರಿಗೆ, ಬೇರೆ ಜಾಗ ಸದ್ಯಕ್ಕೆ ಸಿಕ್ಕಿಲ್ಲ ಅಂತ ಹೇಳಿ ಇಲ್ಲೇ ಹಾಕ್ತಾ ಇದ್ದಾರೆ. ಮತ್ತು ಅಲ್ಲಿ ಕೋರ್ಟಲ್ಲಿದೆ ಆ ಜಾಗ ವಿವಾದ, ಅದು ಯಾವಾಗ ಮುಗಿತೆ ಅಂತ ಗೊತ್ತಿಲ್ಲ. ಅಕ್ಕಪಕ್ಕದ ನಿವಾಸಿಗಳು ಕೋರ್ಟಿಗೆ ಕೂಡ ಹೋಗಿದ್ದಾರೆ. ಅದು ಈ ಕೋರ್ಟಲ್ಲಿ ವಿವಾದ ಮುಗಿದು ಅವರಿಗೆ ಆ ಜಾಗ ಬದಲಿ ಜಾಗ ಸಿಗೋವರೆಗೆ ಕೂಡ ಅವರು ಇಲ್ಲೇ ಕಸವನ್ನು ಹಾಕಬೇಕಾಗುತ್ತೆ ನಗರಸಭೆಯಿಂದ. ಅದರಿಂದ ಸದ್ಯಕ್ಕೆ ಇಲ್ಲೇ ಹಾಕ್ತಿದ್ದಾರೆ. ಇನ್ನು ಕಸವನ್ನು ಬೇರ್ಪಡಿಸುವ ಕೆಲಸ ಕೂಡ 2 ಬೃಹತ್ ಯಂತ್ರಗಳ ಮೂಲಕ ಮಾಡಲಾಗ್ತಿದೆ. JC 2 ದೊಡ್ಡ ಹಿಟಾಚಿ ಕೂಡ ಇದೆ, ಮತ್ತು ಕಸವನ್ನು ಬೇರ್ಪಡಿಸುವ ಯಂತ್ರವೂ ಕೂಡ ಇದೆ. ಇದು ಇಂದು ದಿನದಲ್ಲ, ನಾನು ಹೇಳಿದೆ ಆಗಲೇ 3 ತಿಂಗಳಿಂದ ನಡೀತಿರುವಂಥ ಕಾಮಗಾರಿ ಇದು. ಇನ್ನೂ ಕೂಡ ಮುಗ್ದಿಲ್ಲ. ಇನ್ನೊಂದು 2-3 ತಿಂಗಳು ಬೇಕಾಗುತ್ತೆ. ಆದರೆ ಇನ್ನೊಂದು 10-15 ದಿವಸದಲ್ಲಿ ಮಡಿಕೇರಿಯಲ್ಲಿ ಮಳೆ ಆರಂಭವಾಗುತ್ತೆ. ಈಗ ಮೇ ಅದರಲ್ಲಿ ಒಂದೊಂದು ಮಳೆ ಬೀಳ್ತಾ ಇದೆ. ಮೇ ಕೊನೆಗೆ ಮಳೆ ಜೋರಾಗುತ್ತೆ. ಆವಾಗ ಮತ್ತೆ ಕಾಮಗಾರಿ ಈ ಕೆಲಸ ಮಾಡಲಿಕ್ಕೆ ಆಗಲ್ಲ, ಮತ್ತೆ ಸ್ಥಗಿತ ಮಾಡಬೇಕಾಗುತ್ತೆ, ಮತ್ತೆ ಮಳೆ ಕಳೆದು ಆರಂಭ ಮಾಡಬೇಕಾಗುತ್ತೆ. ಅಲ್ಲಿವರೆಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಸುಮಾರು ಇಲ್ಲಿ ಇದ್ದಂಥ ಕಸದ ಶೇಕಡ ಒಂದು 70ರಷ್ಟು ಕಸವನ್ನು ಬೇರ್ಪಡಿಸುವ ಕೆಲಸ ಇಲ್ಲಿ ಆಗಿದೆ, ಮತ್ತು ಕೆಲಸ ಕೂಡ ಈಗ ಕೂಡ ಆಗ್ತಾ ಇದೆ. ಇದಿಷ್ಟು ಮಡಿಕೇರಿಯ ಕಸದ ಗುಡ್ಡಕ್ಕೆ ಸಂಬಂಧಪಟ್ಟಂಥ ಸುದ್ದಿ. ಉಳಿದ ಸುದ್ದಿಗಳನ್ನು ಸಹೋದ್ಯೋಗಿಗಳು ನೀಡ್ತಾ ಹೋಗ್ತಾರೆ. ಓವರ್.